ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಸಾಮಾಜಿಕ ಕಳಕಳಿಯ ಪೊಲೀಸ್ ಅಧಿಕಾರಿ ನಿವೃತ್ತ ಡಿವೈಎಸ್ಪಿ ಕೆಎನ್ ರಮೇಶ್ ಇನ್ನಿಲ್ಲ. ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರದ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಶ್ರೇಣಿಗಳಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತರಾಗಿದ್ದ ಡಿವೈಎಸ್ಪಿ ಕೆಎನ್ ರಮೇಶ್ ರವರು ಚಿಂತಾಮಣಿ ತಾಲೂಕಿನ ಚಾಂಡ್ರಳ್ಳಿ ಸಮೀಪದ ತೋಟದ ಜಮೀನಿನ ಮನೆಯಲ್ಲಿ ವಾಸವಾಗಿದ್ದ ಅವರು ಅನಾರೋಗ್ಯ ನಿಮಿತ್ತ ಬೆಂಗಳೂರಿನ ಎಂಎಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಅವರು ಹೃದಯಾಘಾತವಾಗಿ ಬುಧವಾರ ಬೆಳಗ್ಗೆ ಸದರಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಮೃತರು ಪತ್ನಿ ಸೇರಿದಂತೆ ಇಬ್ಬರು ಗಂಡು ಮಕ್ಕಳು, ಅಪಾರ ಬಂಧು ಬಳಗ ಮತ್ತು ಸ್ನೇಹಿತರನ್ನು ಅಗಲಿದ್ದಾರೆ. ಮೃತರ ಪಾರ್ಥಿವ ಶರೀರವನ್ನು ಅವರು ಹುಟ್ಟೂರಾದ ಶೃಂಗೇರಿ ತಾಲೂಕಿನ ಕಿಗ್ಗಾ ಗ್ರಾಮಕ್ಕೆ ಕೊಂಡೊಯ್ಯಲಾಗಿದ್ದು ಅಂತ್ಯಕ್ರಿಯೆ ಅಲ್ಲಿ ನಡೆಯಲಿರುವುದೆಂದು ತಿಳಿದು ಬಂದಿದೆ. PSI ತರಬೇತಿ ಪಡೆದ ನಂತರ ಮೊಟ್ಟ ಮೊದಲ ಬಾರಿಗೆ ಚಿಂತಾಮಣಿಯ ಪುರಠಾಣೆಗೆ ಪ್ರೊಬೇಷನರಿ PSI ಆಗಿ ನೇಮಕವಾಗಿದ್ದ ಅವರು ಇಲ್ಲಿಯ PSI ಆಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ ಶಿಡ್ಲಘಟ್ಟ, ಶ್ರೀನಿವಾಸಪುರ ಸೇವೆ ಸಲ್ಲಿಸಿದರು. ನಂತರ ತುಮಕೂರು ಜಿಲ್ಲೆಯ YN ಹೊಸಕೋಟೆ ಮತ್ತಿತರ ಕಡೆ ಸೇವೆ ಸಲ್ಲಿಸಿದ ಅವರು ಕೋಲಾರದ SC/ST ಸೆಲ್ನಲ್ಲಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರದಲ್ಲಿಯೂ ACP ಆಗಿ ಸೇವೆ ಸಲ್ಲಿಸಿದ ಅವರು ಕಳೆದ 2025 ಜೂನ್ 17ರಂದು ನಿವೃತ್ತಿಯಾಗಿದ್ದರು. ಶೃಂಗೇರಿ ತಾಲೂಕಿನ ಕಿಗ್ಗಾ ಗ್ರಾಮದಲ್ಲಿ ಜನಿಸಿದ ರಮೇಶ್ ರವರು ಶಿಕ್ಷಕರ ಕುಟುಂಬದಲ್ಲಿ ಬೆಳೆದು ಬಂದವರು. ತಂದೆ ಶಿಕ್ಷಕರು, ಅಣ್ಣ ಶಿಕ್ಷಕರು, ತಮ್ಮ ಶಿಕ್ಷಕರು. ಒಟ್ಟಿನಲ್ಲಿ ಸಮಾಜ ತಿದ್ದುವ ಶಿಕ್ಷಕ ವೃತ್ತಿಯ ಸಂಸ್ಕಾರವೇ ಅವರ ಕುಟುಂಬ ನೆಲೆಗಟ್ಟಾಗಿತ್ತು. ಆದರೆ ರಮೇಶ್ ರವರು ಮಾತ್ರ ಸ್ನಾತಕೋತ್ತರ ಪದವಿಯವರೆಗೂ ವಿದ್ಯಾಭ್ಯಾಸ ಮಾಡಿ 3 ವರ್ಷಗಳ ಕಾಲ ಉಪನ್ಯಾಸರಾಗಿಯೂ ಸೇವೆ ಸಲ್ಲಿಸಿದರು. ನಂತರ ಪೊಲೀಸ್ ಸೇವೆ ಆಕರ್ಷಿತರಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆಗೆ ಆಯ್ಕೆಯಾಗದ ಅವರು ವಿವಿಧ ಜಿಲ್ಲೆಗಳಲ್ಲಿ ಸುಮಾರು 31 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಡಿವೈಎಸ್ಪಿ ರಮೇಶ್ ಅವರು ಕೇವಲ ಅಧಿಕಾರಿಯಾಗಿರದೆ ಉತ್ತಮ ವಾಗ್ಮಿ, ವಿಚಾರವಾದಿಯಾಗಿದ್ದು ಬಸವಣ್ಣ, ಬುದ್ಧ, ಗಾಂಧೀಜಿ, ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದರ ವಿಚಾರಗಳನ್ನು ಗಂಟೆಗಟ್ಟಲೆ ನಿರರ್ಗಳವಾಗಿ ಮಾತನಾಡುವ ಸಾಮರ್ಥ್ಯ ಹೊಂದಿದ್ದರು. ಸ್ವಾಮಿ ವಿವೇಕಾನಂದರ ಪರಮಭಕ್ತರಾಗಿದ್ದ ಅವರು ಶಾಲಾ ಕಾಲೇಜಿಗೆ ತೆರಳಿ ಯುವಜನರಲ್ಲಿ ಆತ್ಮವಿಶ್ವಾಸ ಮತ್ತು ದೇಶಭಕ್ತಿ ಮೂಡಿಸುವ ಕೆಲಸ ಮಾಡುತ್ತಿದ್ದರು. ಇನ್ನು ರಮೇಶ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಿಸಿ ಶಿಕ್ಷಕರು, ಸಮಾಜ ಸೇವಕರು, ಉದ್ಯಮಿಗಳು, ಕಲಾವಿದರು ಹಾಗೂ ವಿವಿಧ ಕ್ಷೇತ್ರದ ವ್ಯಕ್ತಿಗಳನ್ನು ಒಗ್ಗೂಡಿಸಿ ಸಮಾಜಮುಖಿ ಸೇವಾ ಚಟುವಟಿಕೆಗಳನ್ನು ಸಹ ಹಮ್ಮಿಕೊಂಡಿದ್ದರು. ಈ ಕಾರ್ಯಗಳಲ್ಲಿ ಹಲವಾರು ಸಮಾಜಮುಖಿ ವ್ಯಕ್ತಿಗಳನ್ನು ಸಹ ಕೈ ಜೋಡಿಸಿದ್ದರು. ಇನ್ನು ಮೃತರ ನಿಧನಕ್ಕೆ ಅವರ ಜೊತೆಯಲ್ಲಿ ಸೇವೆ ಸಲ್ಲಿಸಿದ್ದ ಹಲವಾರು ಮಂದಿ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಸಿಬ್ಬಂದಿ ಮತ್ತಿತರರು ದೇವರು ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ, ಅವರ ಕುಟುಂಬದವರಿಗೆ, ಬಂಧು ಬಳಗಕ್ಕೆ, ಸ್ನೇಹಿತರಿಗೆ ಮತ್ತು ಅಪಾರ ಅಭಿಮಾನಿಗಳಿಗೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ನೀಡಲಿ ಎಂದು ಪ್ರಾರ್ಥಿಸಿದ್ದಾರೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಬಹಳ ಪವಿತ್ರವಾದ ಹಬ್ಬ, ಅಕ್ಷಯ ತೃತೀಯನೂ ಹೌದು. ಎಲ್ಲಕ್ಕಿಂತ ಹೆಚ್ಚಾಗಿ ಇಡೀ ವಿಶ್ವಕ್ಕೆ ಮಾನವ ಧರ್ಮವನ್ನ ಮೊಟ್ಟ ಮೊದಲಿಗೆ ವ್ಯಾಪಕವಾಗಿ ಸಾರ್ವಕಾಲಿಕವಾಗುವಂತೆ ಶ್ರೇಷ್ಠ ರೀತಿಯಲ್ಲಿ ಇನ್ನು ಏನೇನು ಹೇಳುವುದು ಈ ಎಲ್ಲ ಉತ್ತಮ ರೀತಿಯಲ್ಲಿ ಹೇಳುವಂಥ ಅಂಶಗಳಿಂದ ಮಾನವ ಧರ್ಮವನ್ನ ಎಲ್ಲರಿಗೂ ಪ್ರಚುರಪಡಿಸಿದಂಥ ಜ್ಯೋತಿ ಜಗದ್ಗುರು ಶ್ರೀ ಬಸವಣ್ಣನವರ 888ನೇ ಜಯಂತಿ. ಇಡೀ ಮನುಕುಲಕ್ಕೆ ಪರಿಪೂರ್ಣ ವ್ಯಕ್ತಿತ್ವವನ್ನ ತೋರಿಸಿದಂಥ ಆದರ್ಶನೀಯ ವ್ಯಕ್ತಿ. ಯಾಕಂದ್ರೆ ಮೊದಲು ಸರಳತೆ, ನನಗಿಂತ ಕಿರಿಯರಿಲ್ಲ, ಶಿವ ಶರಣರಿಗಿಂತ ಹಿರಿಯರಿಲ್ಲ ಎಂದು ಸಾರುವ ಮೂಲಕ ಅಷ್ಟೇ ಅಲ್ಲ, ತಾನು ಪ್ರಧಾನಮಂತ್ರಿ ಬಿಜ್ಜಳನ ಪ್ರಧಾನಮಂತ್ರಿಯಾಗಿದ್ರು. ಶೂನ್ಯ ಪೀಠ ಸಿಂಹಾಸನದ ಅಧ್ಯಕ್ಷ ಸ್ಥಾನದಲ್ಲಿ ಅಲ್ಲಮ್ಮ ಪ್ರಭು ಮೇಲೆ ಕೂತಾಗ ತಾನು ಒಬ್ಬ ಸರಳ ಮನುಷ್ಯನಂತೆ ಕೆಳಗೆ ಕೂತ್ಕೊಂಡ್ಬಿಟ್ಟು ಆ ಒಂದು ಸರಳತೆಯನ್ನು ಬಿಂಬಿಸಿದಂತ ವ್ಯಕ್ತಿ. ನಾವು ಇಂದು ಏನಾದರೂ ದಾನ ಮಾಡಬೇಕಾದ್ರೆ ಬೇರೆಯವ್ರ ಕೈಯಿಂದ ತಾಂಡು ದಾನ ಮಾಡ್ತೀವಿ. ಆದರೆ ತ್ರಿವಿಧ ದಾಸೋಹ ಮಾಡಬೇಕು. ಅನ್ನದಾಸೋಹ, ಭಕ್ತಿ ದಾಸೋಹ, ಜ್ಞಾನ ದಾಸೋಹ,
ಈ ಅನ್ನದಾಸೋಹ ಮಾಡಬೇಕಾದ್ರೆ ತನ್ನ ಕೋಶದ ಒಂದು ಪೈಸವನ್ನು ಬಳಸ್ತಾ ಇರಲಿಲ್ಲ. ಅದರ ಬದಿಗೆ ತನ್ನ ಹೆಂಡತಿ ಧರ್ಮಪತ್ನಿಯರಾದ ಗಂಗಾಂಬಿಕೆ, ನಾಗಲಾಂಬಿಕೆ ಅವರನ್ನ ಕರೆದುಕೊಂಡು ಹೋಗಿ ಕಟ್ಟಿಗೆಯನ್ನ ತಂದು ಅದನ್ನ ಮಾರಿ ಅದ್ರ ಮೂಲಕ ಅನ್ನದಾಸೋಹವನ್ನು ಮಾಡ್ತಾ ಇದ್ರು. ನಿಜವಾಗಿಯೂ ಅವರ ಒಂದು ಈ ನಿಸ್ಪೃಹತೆ ಬಗ್ಗೆ ಈ ಕಥೆಯನ್ನು ಹೇಳಲೇಬೇಕು ಅನ್ಸುತ್ತೆ. ಒಂದು ಸರಿ ಅವರು ಕರ್ಣಿಕರಾಗಿದ್ದಾಗ ಬಿಜ್ಜಳನ ಆಸ್ಥಾನದಲ್ಲಿ ಲೆಕ್ಕಪತ್ರ ಬರೆಯುತ್ತಾ ಇರುವಾಗ ಸಂಜೆ ಒಂದು ದೀಪ ಇಟ್ಕೊಂಡು ಲೆಕ್ಕಪತ್ರ ಬರೀತಾ ಇದ್ರು. ಅಷ್ಟೊತ್ತಿಗೊಬ್ಬರು ಹೋಗಿ ಶರಣರು ಅವ್ರ ಕೈಲಿ ಈ ಒಂದು ಧರ್ಮದ ಬಗ್ಗೆ ಚರ್ಚೆ ಮಾಡುವಾಗ ಆ ಮತ್ತೊಂದು ದೀಪವನ್ನು ಹೊತ್ತಿಸಿ ಈ ದೀಪವನ್ನ ಕೇಳಿಸ್ತಾರೆ. ಅವ್ರು ಹೇಳ್ತಾರೆ, ಈ ದೀಪ ಯಾಕೆ ಆರಿಸಿರಿ, ಅದ್ಯಾಕೆ ಹೊಚ್ಚಿದ್ರಿ ಅಂದ್ರೆ ಅದು ಕೋಶದ ದೀಪ, ಅದನ್ನ ನಾನು ಸ್ವಂತಕ್ಕೆ ಬಳಸಲ್ಲ, ನೀವು ಮಾತನಾಡೋದು ಸ್ವಂತದ್ದು, ಅದಕ್ಕೆ ನನ್ನ ಸ್ವಂತದ ದೀಪವನ್ನ ಬೆಳಗಿಸಿದ್ದೀನಿ ಅಂತ. 12ನೇ ಶತಮಾನದಲ್ಲಿ ಎಣ್ಣೆಗೆ ಏನಾದ್ರೂ ಈ ಮೌಲ್ಯ ಇದ್ದಿತ್ತ, ಆದ್ರೆ ಆ ಸಮಯದಲ್ಲೂ ಸಹ ಲವಲೇಶ ಸಹ ಸ್ವಾರ್ಥಕ್ಕೆ ಬಳಸಬಾರದು ಸಮಾಜದ್ದು ಅನ್ನುವಂತಹ ಉದಾತ್ತ ಉತ್ತಮ ದಾರ್ಶನಿಕ ಒಂದು ಮನೋಭಾವ ಇದ್ದಂತ ಮಹಾನ್ ವ್ಯಕ್ತಿ. ಎಷ್ಟು ಸರಳವಾಗಿ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಒಂದು ಡಾಂಬಿಕತೆ, ಡಂಬಾಚಾರ, ಒಂದು ಮೌಢ್ಯತೆ ವಿರುದ್ಧ ಅವರು ಆಡಿ ನುಡಿದು ನಡೆದಿದ್ದಾರೆ. ಉದಾಹರಣೆಗೆ, ಲಿಂಗವನ್ನು ತೋರಿಸುತ್ತಾ ಒಂಬು ವಾದನೆ ಕೇಳು, ಲಿಂಗ ಒಂಬುವುದೇ ಅದನರಿತು, ಕಪಿಯೇನಿ ಜಂಗಮಕ್ಕೆ ನೀಡೆಂದ ಸರ್ವಜ್ಞ ಅಂತ ಹೇಳದಂಗೆ, ಆ ಸರ್ವಜ್ಞನಿಗಿಂತ ಮೊದಲು ಹೇಳಿದವರೇ ಇರು ನಮ್ಮ ಬಸವಣ್ಣನವರು. ಕಲ್ಲನಾಗರ ಕಂಡರೆ ಹಾಲ ನೆರೆವರು, ದಿಟದ ನಾಗರ ಕಂಡರೆ ಹೊಡೆದು ಕೊಲ್ಲುವರಯ್ಯ, ಉಣುವ ಜಂಗಮ ಬಂದರೆ ಮುಂದೆ ಹೋಗೆಂಬರಯ್ಯ, ಉಣದ ಲಿಂಗಕ್ಕೆ ಬೋನವೆರವೆಂಬರೆ ಮಯ್ಯ, ಇಂಥ ಜನ ನೀನೆಂತು ಮೆಚ್ಚುವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದರೆ. ಅದಷ್ಟೇ ಅಲ್ಲದೆ ಈ ಒಂದು ಮನುಷ್ಯತ್ವದ ಬಗ್ಗೆ ಬಹಳ ಉತ್ತಮವಾಗಿ ಹೇಳಿದ್ದಾರೆ. ಈ ಒಂದು ಡಾಂಬಿಕತೆ ಬೇಡ, ದೇವರ ಪ್ರಾರ್ಥನೆ ಪೂಜೆ ಹೇಗೆ ಮಾಡಬೇಕು ಅಂದ್ರೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡುವೆ ಬಡವನಯ್ಯ, ನನ್ನ ಕಾಲೇ ಕಂಬ ದೇಹವೇ ದೇಗಲ, ಶಿರವೇ ಹೊನ್ನ ಕಳಸವಯ್ಯ. ಎಲ್ಲರೂ ನನ್ನನ್ನೇ ದೇವಸ್ಥಾನ ಅಂತ ತಿಳ್ಕೊಂಡ್ರೆ ಎಂದಾರು ಅಶುಚಿ ಮಾಡ್ತಾರ, ಅಶುದ್ಧವಾಗಿರ್ತಾರ, ಅಥವಾ ಕೆಟ್ಟು ಮಾತಾಡ್ತಾರ? ಎಂತ ಒಂದು ದಾರ್ಶನಿಕತೆ, ಅಂತ ಒಂದು ಮಹಾನ್ ವ್ಯಕ್ತಿ. ಅವರು ನಮ್ಮ 511 ಏನು ಸೆಕ್ಷನ್ ಇದೆಯೋ ಕೇವಲ 7 ಸೂತ್ರಗಳಲ್ಲಿ ಹೇಳ್ತಾರೆ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪದಬೇಡ, ಮುನಿಯಬೇಡ. ನೋಡಿ, ಅಲ್ಲಿ 3 ಕರ್ಣಶುದ್ಧಿ ಹೇಳ್ತಾರೆ. ಕಳಬೇಡ, ಕೊಲಬೇಡ, ಕೈ ಶುದ್ಧಿ, ಕರಶುದ್ಧಿ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಹುಸಿಯ ನುಡಿಯಲು ಬೇಡ, ಇದು ವಾಕ್ ಶುದ್ಧಿ, ಅನ್ಯರಿಗೆ ಅಸಹ್ಯ ಪಡಬೇಡ, ಮುನಿಯಬೇಡ, ಇದು ಮನಃಶುದ್ಧಿ. ಹೀಗೆ ತ್ರಿಕರಣ ಶುದ್ಧಿಯನ್ನ ಅತ್ಯಂತ ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳಿ ಇಡೀ ಮನುಕುಲಕ್ಕೆ ಒಂದು ಮಾರ್ಗದರ್ಶಿಯಾಗಿದ್ರೆ, ಅಣ್ಣ ಬಸವಣ್ಣವರ ಬಗ್ಗೆ ಎಷ್ಟು ಹೇಳಿದ್ರು ನಾವು ಕಡಿಮೆನೇ ಆಗುತ್ತೆ. ಯಾಕಂದ್ರೆ ಇಡೀ ವಿಶ್ವದಲ್ಲಿ ಮೊಟ್ಟ ಮೊದಲಿಗೆ ಸಮಾನತೆ, ಒಂದು ಸಮಾಜವಾದ, ಒಂದು ಸೌಹಾರ್ದತೆ, ಎಲ್ಲರಿಗೂ ಅದೇ ಕಿರಿಯರಿಗೂ ಸಹ ಒಂದು ಮಾನ್ಯತೆಯನ್ನು ಕೊಟ್ಟಂತ ಒಂದು ಅನುಭವ ಮಂಟಪದ ಒಬ್ಬ ನಿರ್ಮಾತೃ, ಕರ್ತೃ. ಅವರಲ್ಲಿ ಯಾವ ಒಂದು ಸರಳತೆ ಇತ್ತು ಅಂತ ಹೇಳಿದ್ರೆ, ಜಾತೀಯತೆ ವಿರುದ್ಧ ಹೇಳ್ತಾರೆ. ಅಂಬಿಗರ ಚೌಡಯ್ಯನ ಅಂಬಿಗನೆಂದರೆ, ನನ್ನನ್ನು ಹಾರುವನೆಂದರೆ ಮೆಚ್ಚನೇನೆಯ ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿದೆ. ಅವರು ಯಾವ ಜಾತಿನೂ ಹೇಳಲಿಲ್ಲ. ಅಂತಹ ಮಹಾನ್ ವ್ಯಕ್ತಿನ ಒಂದು ಜಾತಿಗೆ ಸೀಮಿತ ಮಾಡದೆ ಇಡೀ ವಿಶ್ವ ಕುಲಕ್ಕೆ, ವಿಶ್ವ ಮಾನವತೆಗೆ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಂತ, ತಳಹದಿಯನ್ನು ಹಾಕಿಕೊಟ್ಟಂತ ಆ ಬಸವಣ್ಣವರ 888ನೇ ಜಯಂತಿ ಒಂದು ಆಚರಿಸುವಂತ ಈ ಒಂದು ಮನದುಂಬಿ ಬರುವಂತಹ ಒಂದು ಸನ್ನಿವೇಶದಲ್ಲಿ ಇಡೀ ಎಲ್ಲ ಜನ ಈ ಬಸವಣ್ಣವರ ಜಗಜ್ಯೋತಿ ಬಸವಣ್ಣವರ ತತ್ವವನ್ನು ಆಚರಿಸಿದ್ರೆ ಈ ಪ್ರಪಂಚದಲ್ಲಿ ನಮ್ಮಂಗೆ ಪೊಲೀಸ್ನವ್ರ ಅಗತ್ಯನೂ ಇರಲ್ಲ, ಯಾವ ಸ್ಟೇಷನ್ ಅಗತ್ಯ ಇರಲ್ಲ, ಯಾವ ರೀತಿಯಾದ ನಿರ್ಬಂಧ ಅಗತ್ಯ ಇರಲ್ಲ. ಒಂದು ಜ್ಞಾನ ಸಿದ್ಧಾಂತದ ಮೇಲೆ, ಮಾನವೀಯತೆಯ ನೆಲೆಗಟ್ಟದ ಮೇಲೆ ಸರ್ವ ಸಹೋದರತ್ವ, ಬಾಂಧವತ್ವವನ್ನು ನಿರ್ಮಿಸಿಕೊಳ್ಳಬಹುದು. ಎಲ್ಲರೂ ನಾವು ಬಸವಣ್ಣನ ಒಂದು ಅನುಯಾಯಿಗಳು, ಅದು ತತ್ವ ಅನುಯಾಯಿಗಳು, ಆದರ್ಶ ಅನುಯಾಯಿಗಳಾಗಿ ನಮ್ಮ ಮನುಕುಲವನ್ನು ಉಳಿಸುವ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.